ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸರ್ಕಾರಿ ನೌಕರರಿಗೂ ಹಾಗೂ ಪಿಂಚಣಿದಾರರಿಗೂ ಕೇಂದ್ರ ಸರ್ಕಾರ ನೀಡಿರುವಂತಹ ಬಂಪರ್ ಕೊಡುಗೆಯ ಬಗ್ಗೆ ತಿಳಿಸ್ಕೊಡಲಿದ್ದೇನೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೂ ನಿಮ್ಮ ಕಲೀಗ್ಸ್ ಯಾರ್ಯಾರಿದ್ದಾರೆ ಅವ್ರ ಜೊತೆ ಕೂಡ ಶೇರ್ ಮಾಡಿ. ನೀವೇನಾದರೂ ರಾಜ್ಯ ಸರ್ಕಾರಿ ನೌಕರರು ಅಥವಾ ಪಿಂಚಣಿದಾರರಾಗಿದ್ದರೆ ನನ್ನ ಚಾನಲ್ನಲ್ಲಿ ಅದ್ರ ಬಗೆಗಿನ ಲೇಟೆಸ್ಟ್ ಅಪ್ಡೇಟನ್ನು ಆಲ್ರೆಡಿ ಗೌರ್ಮೆಂಟ್ ಎಂಪ್ಲಾಯೀಸ್ ನ್ಯೂಸ್ ಅನ್ನೋ ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ನನ್ನ ಚಾನಲ್ ಪೇಜ್ಗೆ ಹೋಗಿ ಚಾನಲ್ ಐಕನನ್ನು ಕ್ಲಿಕ್ ಮಾಡಿದರೆ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಪ್ಲೇ ಲಿಸ್ಟ್ಗೆ ಹೋಗಿ ಗೌರ್ಮೆಂಟ್ ಎಂಪ್ಲಾಯೀಸ್ ನ್ಯೂಸ್ಗೆ ಹೋದರೆ ಲೇಟೆಸ್ಟ್ ಅಪ್ಡೇಟ್ ಸಿಗುತ್ತೆ. ಹಾಗೂ ಕೇಂದ್ರ ಸರ್ಕಾರಿ ನೌಕರರು ಅಥವಾ ಪಿಂಚಣಿದಾರರಾಗಿದ್ದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮತ್ತು ನಾನು ಒಂದು ಎಕ್ಸಾಂಪಲ್ನಿಂದ ಕೂಡ ಎಷ್ಟು ಸ್ಯಾಲ್ರಿ ಜಾಸ್ತಿ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡೋರಾಗಿದ್ದರೆ ನಾನು ರೆಗ್ಯುಲರಾಗಿ ಗೌರ್ಮೆಂಟ್ ಎಂಪ್ಲಾಯೀಸ್ ರಿಲೇಟೆಡ್ ಏನೇ ಅಪ್ಡೇಟ್ ಬಂದ್ರೂ ವ್ಯಾಲಿಡ್ ಇನ್ಫಾರ್ಮೇಷನ್ ಜೊತೆಗೆ ವರದಿ ಜೊತೆಗೆ ಅದನ್ನು ಅಪ್ಲೋಡ್ ಮಾಡ್ತೀನಿ. ಹಾಗೂ ನೀವು ನನ್ನ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು ಮತ್ತು ಎಲ್ಲ ವಿಷಯಗಳನ್ನು ಇಮಿಡಿಯೇಟಾಗಿ ತಿಳ್ಕೊಳ್ಬೋದಾಗಿದೆ. ಮೊದಲನೇದಾಗಿ ನಾನು ಹೇಳಿದಾಗೆ ಇದು ಸರ್ಕಾರಿ ನೌಕರರಿಗೆ, ಕೇಂದ್ರ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಒಂದು ದೊಡ್ಡ ಸಿಹಿ ಸುದ್ದಿಯಾಗಿದೆ. ಏನಂದರೆ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ 3% ತುಟ್ಟಿ ಭತ್ಯೆ ಹೆಚ್ಚಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸಚಿವ ಸಂಪುಟವು ಬುಧವಾರ ಅನುಮೋದನೆ ನೀಡಿದೆ. ಸೊ ಎಷ್ಟು ಜಾಸ್ತಿ ಆಗಿದಂತೆ DA 3% ಜಾಸ್ತಿ ಮಾಡಿದ್ದಾರೆ. ಇದು ಕೇಂದ್ರ ಸರ್ಕಾರಿ ನೌಕರರಿಗೆ ದೀಪಾವಳಿ ಹಬ್ಬಕ್ಕೆ ಸಿಕ್ಕ ಬಹುದೊಡ್ಡ ಉಡುಗೊರೆಯಾಗಿದೆ. ಮಾಹಿತಿ ಮತ್ತು ಪ್ರಸಾರ ಸಚಿವೆ ಅಶ್ವಿನಿ ವೈಷ್ಣವ್ ಅವರು ಅಕ್ಟೋಬರ್ 1ರಂದು ನಡೆದ ಸಂಪುಟ ಸಭೆಯ ನಂತರ ಈ ವಿಷಯವನ್ನು ಮಾಧ್ಯಮಗಳಿಗೆ ತಿಳಿಸಿದರು. ಈ ಹೆಚ್ಚಳ ಜುಲೈ 1, 2025ರಿಂದ ಜಾರಿಗೆ ಬರಲಿದೆ. ಇದು ಗಮನಿಸಬೇಕಾದ ಅಂಶ. ಇದನ್ನು ಏನು ಘೋಷಣೆ ಮಾಡಿರೋದು ಅಕ್ಟೋಬರ್ 1ರಲ್ಲಾಗಿದ್ರೂ ಕೂಡ ಈ DA ಹೈಕ್ ಜಾಸ್ತಿ ಆಗೋದು ಜುಲೈ 1ರಿಂದನೇ ಜಾಸ್ತಿಯಾಗಿ ಬರುತ್ತೆ. ಅಂದರೆ ಇದುವರೆಗೆ ಏನು ಜುಲೈಯಿಂದ 3 ತಿಂಗಳು ಜಾಸ್ತಿ ಆಗಬೇಕಿತ್ತು, ಅದು ಜಾಸ್ತಿ ಆಗಿಲ್ವೋ ಅದು ನಿಮಗೆ ನೆಕ್ಸ್ಟಲ್ಲಿ ಅರಿಯರ್ಸ್ ಥರ ನೆಕ್ಸ್ಟ್ ತಿಂಗಳ ಸ್ಯಾಲ್ರಿನಲ್ಲಿ ನಿಮಗೆ ಸಿಗುತ್ತೆ. ಈ ಹೆಚ್ಚಳದ ನಂತರ DA ದರವು 55ರಿಂದ 58ಕ್ಕೆ ಏರಿಕೆಯಾಗಲಿದೆ. ಸೊ ನೀವೇ ನೋಡ್ಬೋದು 58% DA, ಮೂಲ ವೇತನದ 58% ಅಷ್ಟು ನಿಮಗೆ DA ಸಿಗಲಿದೆ. ಸೊ ಇದು ಕೇವಲ ಸರ್ಕಾರಿ ನೌಕರರಿಗಲ್ಲ, ಪಿಂಚಣಿದಾರರಿಗೂ ಕೂಡ ಇದರಿಂದ ಉಪಯೋಗ ಆಗುತ್ತೆ. ಇದು ದೇಶದ 1.2 ಕೋಟಿಗೂ ಹೆಚ್ಚು ನೌಕರರು ಮತ್ತು ಪಿಂಚಣಿದಾರರಿಗೆ ಪ್ರಯೋಜನ ನೀಡಲಿದೆ. ಹಣದುಬ್ಬರದ ಪರಿಣಾಮವನ್ನು ಸರಿದೂಗಿಸಲು ಈ ಹೆಚ್ಚಳವು ಸಹಾಯ ಮಾಡುತ್ತದೆ. DA ಹೆಚ್ಚಳವನ್ನು ವರ್ಷಕ್ಕೆ 2 ಬಾರಿ ಘೋಷಿಸಲಾಗುತ್ತದೆ. ಸೊ ಪ್ರತಿ ವರ್ಷ ಕೇಂದ್ರ ಸರ್ಕಾರಿ ನೌಕರರಿಗೆ 2 ಬಾರಿ DA ಹೆಚ್ಚಳವನ್ನು ಘೋಷಣೆ ಮಾಡ್ತಾರೆ. ಸೊ ಜನವರಿ ತಿಂಗಳಿಗಾಗಿ ಫೆಬ್ರವರಿ ಮಾರ್ಚ್ನಲ್ಲಿ ಮತ್ತು ಜುಲೈ ತಿಂಗಳಿಗಾಗಿ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಘೋಷಣೆ ಮಾಡ್ತದೆ. ಅದು ಜಾರಿಯಾಗೋದು ಜನವರಿಯಿಂದನೇ ಇರ್ಬೋದು, ಆದರೆ ಘೋಷಣೆ ಆಗೋದು ಫೆಬ್ರವರಿ ಅಥವಾ ಮಾರ್ಚಲ್ಲಾಗುತ್ತೆ. ಹಾಗೆ ಜುಲೈ ತಿಂಗಳಿಂದನೇ ಜಾರಿ ಆಗುತ್ತೆ. ಇನ್ನೊಂದು ಹೈಕ್, ಸೆಕೆಂಡ್ ಹೈಕ್ ಜುಲೈ ತಿಂಗಳಿಂದ ಜಾರಿ ಆಗುತ್ತೆ, ಆದರೆ ಘೋಷಣೆ ಮಾಡೋದು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಾಗುತ್ತೆ. ಸೊ ಇದು ಹಿಂದಿನ ದಿನಾಂಕದ ಜಾರಿಗೆ ಬರುತ್ತದೆ. ಅಂದರೆ ಜನವರಿಯಿಂದ ಜಾರಿಗೆ ಬರುತ್ತೆ. ಇವಾಗ ಏನು 58% ಮಾಡಿರ್ತಾರೋ ಅದು ಜುಲೈಯಿಂದ ಜಾರಿಗೆ ಬರುತ್ತೆ. DA ಹೆಚ್ಚಳದಿಂದ ಸಂಬಳ ಎಷ್ಟು ಹೆಚ್ಚಾಗುತ್ತದೆ ಅನ್ನೋದನ್ನು ನೋಡಬೇಕಾದಕ್ಕೂ ಒಂದು ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 3% GA ಹೆಚ್ಚಳದಿಂದ ಮೂಲ ವೇತನ 18,000 ರೂಪಾಯಿ ಇರುವ ಎಂಟ್ರಿ ಲೆವೆಲ್ ಕೇಂದ್ರ ಸರ್ಕಾರಿ ನೌಕರನ ಸಂಬಳವು ತಿಂಗಳಿಗೆ ಸುಮಾರು 540 ರೂಪಾಯಿ ಹೆಚ್ಚಾಗುತ್ತದೆ. ಅಂದರೆ ಇದು ಒಂದು ಬೇಸಿಕ್ ಎಕ್ಸಾಂಪಲ್. ನೀವೊಬ್ಬ ಯಾವುದೇ ಒಂದು ಕೇಂದ್ರ ಸರ್ಕಾರಿ ಯಾವ ಡಿಪಾರ್ಟ್ಮೆಂಟಲ್ಲೂ ಇರ್ಬೋದು, ನಿಮ್ಮ ಕನಿಷ್ಠ ಮೂಲ ವೇತನ ಅನ್ನೋದು 18,000 ರೂಪಾಯಿ ಇದ್ದೇ ಇರುತ್ತೆ. ನೀವು ಕೇಂದ್ರ ಸರ್ಕಾರಿ ನೌಕರರಾಗಿದ್ದರೂ ಎಂಟ್ರಿ ಲೆವೆಲ್ ಕೇಂದ್ರ ಸರ್ಕಾರಿ ನೌಕರರು, ಅಂದರೆ ಇನ್ನು ಬೇರೆ ಬೇರೆ ಲೆವೆಲ್ಗೆ ಹೋದಂಗೆ ಜಾಸ್ತಿ ಇರುತ್ತೆ. ಬೇಸಿಕ್ ನೀವೊಬ್ಬ ಕೇಂದ್ರ ಸರ್ಕಾರಿ ನೌಕರರಾಗಿದ್ದರೆ ಮಿನಿಮಮ್ ನಿಮ್ಮ ಸ್ಯಾಲ್ರಿ 18,000 ಇರುತ್ತೆ. ಆ 18,000ಗೆ ಈ 3% DA ಹೈಕ್ ಆಗಿರೋದ್ರಿಂದ ಪ್ರತಿ ತಿಂಗಳು ನಿಮಗೆ 18,000 ಇರೋರಿಗೆ 540 ರೂಪೀಸ್ ಜಾಸ್ತಿ ಆಗುತ್ತೆ. ಹಾಗೆ ನಿಮ್ಮ ಸ್ಯಾಲ್ರಿದು ಬೇಸಿಕ್ ಪೇದು ಇಂಟು 0.58 ಅಂತ ಮಾಡಿಕೊಂಡ್ರೆ ನಿಮಗೆ ಸಿಕ್ಬಿಡುತ್ತೆ ಎಷ್ಟು ಜಾಸ್ತಿ ಆಗುತ್ತೆ ನಿಮ್ಮ ಸ್ಯಾಲ್ರಿ ಅನ್ನೋದು ಗೊತ್ತಾಗುತ್ತೆ. ಇದರ ಬಗೆಗಿನ ಕ್ಯಾಲ್ಕುಲೇಷನ್ಸ್ ಕೂಡ ನಾನು ನನ್ನ ಚಾನಲ್ನಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಗೌರ್ಮೆಂಟ್ ಎಂಪ್ಲಾಯೀಸ್ ಪ್ಲೇಲಿಸ್ಟ್ ನ್ಯೂಸಲ್ಲಿ. ಇದು ಜುಲೈ 1, 2025
ರಿಂದ ಜಾರಿಗೆ ಬರಲಿದೆ. ಉದಾಹರಣೆಗೆ ಒಬ್ಬ ವ್ಯಕ್ತಿಯ ಸಂಬಳ 30,000 ರೂಪಾಯಿ ಇದ್ದರೆ, ಸೊ ಇದು ನೋಡಿ ನಾವು ಒಂದು 18,000 ರೂಪಾಯಿ ಇದ್ದರೆ 30,000 ರೂಪಾಯಿ ಇದ್ದರೆ ಮೂಲ ವೇತನ 18,000 ರೂಪಾಯಿ ಆಗಿದ್ದರೆ ಅವರು ಈಗ 9,900 ರೂಪಾಯಿ ಡಿ ಎ ಪಡೆಯುತ್ತಾರೆ. ಇದು ಮೂಲ ವೇತನದ ಶೇಕಡ 55% ಆಗಿರುತ್ತೆ. ಆದರೆ ನಿರೀಕ್ಷಿತ ಶೇಕಡ 3ರ ಹೆಚ್ಚಳದ ನಂತರ ನೌಕರರು ತಿಂಗಳಿಗೆ 10,440 ರೂಪಾಯಿಯನ್ನು ಪಡೆಯುತ್ತಾರೆ. ಇದು ಹಿಂದಿನದಕ್ಕಿಂತ 540 ರೂಪಾಯಿ ಜಾಸ್ತಿ ಆಗುತ್ತೆ. ಸೊ ನೀವು ನೋಡ್ಬೋದು, ಸ್ಯಾಲ್ರಿ ಈಗ 30,000 ಇದ್ದರೆ 30,000ಗೆ 0.58 ಅಪ್ಲೈ ಆಗೋದಲ್ಲ, ಅದರ ಬೇಸಿಕ್ ಮೂಲ ವೇತನ ಏನಿರುತ್ತೋ ಅದಕ್ಕೆ ಅಪ್ಲೈ ಆಗುವಂಥದ್ದು. ಆದ್ರೂ ಕೂಡ ಇದು ನಾನು ಹೇಳ್ದಾಗೆ ಪಿಂಚಣಿದಾರರಿಗೆ ಮತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ ತುಂಬ ಉಪಯುಕ್ತವಾಗಿದ್ದು, ಹಲವು ದಿನಗಳಿಂದ ಕಮೆಂಟ್ ಮಾಡಿ ಕೂಡ ಕೇಳ್ತಾಯಿದ್ರು ಜನ, ಜುಲೈದು ಡಿ ಎ ಹೈಕ್ದು ಆದೇಶ ಪ್ರತಿ ಬಂದರೆ ತಿಳಿಸ್ಕೊಡಿ ಅಂತ. ಗೌರ್ಮೆಂಟಿಂದ ಯಾವುದೇ ಆದೇಶ ಬಂದಿಲ್ಲದಿರದ ಕಾರಣ ನಾನು ಯಾವುದೇ ಫೇಕ್ ನ್ಯೂಸನ್ನು ಅಪ್ಲೋಡ್ ಮಾಡಿಲ್ಲ. ಈಗ ಗೌರ್ಮೆಂಟೇ ಆದೇಶ ಬಿಡುಗಡೆ ಮಾಡೋದ್ರಿಂದ ಡೀಟೇಲ್ಸ್ ಒಟ್ಟಿಗೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ಇದನ್ನು ನಿಮ್ಮ ಕಲೀಗ್ಸ್ ಯಾರ್ಯಾರು ಇರ್ತಾರೋ ಅವ್ರ ಜೊತೆ ಶೇರ್ ಮಾಡಿ, ಅಥವಾ ನೀವು ರಾಜ್ಯ ಸರ್ಕಾರಿ ನೌಕರರಾಗಿದ್ದರೆ ಕೇಂದ್ರ ಸರ್ಕಾರಿ ನೌಕರರು ನಿಮ್ಗೆ ಯಾರು ಪರಿಚಯ ಇದ್ದಾರೋ ಅವ್ರ ಜೊತೆ ಕೂಡ ಶೇರ್ ಮಾಡಿ. ಹಾಗೂ ಇನ್ನೂ ಯಾವುದಾದ್ರೂ ಡೌಟ್ಗಳಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಖಂಡಿತವಾಗಿಯೂ ನಾನು ಅದರ ಬಗೆಗಿನ ವ್ಯಾಲಿಡ್ ಇನ್ಫಾರ್ಮೇಷನನ್ನು ನಿಮಗೆ ಶೇರ್ ಮಾಡೋದಕ್ಕೆ ಬಯಸ್ತೀನಿ. ಹಾಗೂ ಇನ್ನೂ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರಿ ಹಾಗೂ ಕೇಂದ್ರ ಸರ್ಕಾರಿ ನೌಕರರು ಅಥವಾ ಪಿಂಚಣಿದಾರರಿಗೆ ಯಾವ್ಯಾವ ಸೇವಿಂಗ್ ಸ್ಕೀಮ್ಗಳು ಅಂದರೆ ಗೌರ್ಮೆಂಟ್ ಅಪ್ರೂವ್ಡ್, ಗೌರ್ಮೆಂಟ್ ನ್ಯಾಷನಲೈಸ್ ಸೇವಿಂಗ್ ಸ್ಕೀಮ್ಸ್ ಅಥವಾ ಪೋಸ್ಟ್ ಆಫೀಸ್ ಸ್ಕೀಮ್ಸ್ ಯಾವುದೆಲ್ಲ ಇದೆ, ಅವೈಲೇಬಲ್ ಇದೆ, ಯಾವುದರಲ್ಲಿ ಇನ್ವೆಸ್ಟ್ ಮಾಡಿದರೆ ಜಾಸ್ತಿ ರಿಟರ್ನ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋನ ಮಾಡಬೇಕು ಅಂತಲೂ ಅಂದ್ಕೊಂಡಿದ್ದೀನಿ. ಇದರ ಬಗ್ಗೆ ಮಾಡಬೇಕು ಅಥವಾ ಓಕೆ ಆ ಟಾಪಿಕ್ ಚೆನ್ನಾಗಿದೆ ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ಅಥವಾ ಬೇರೆ ಯಾವುದಾದ್ರೂ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಬೇಕಂತಿದ್ರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಆಲ್ರೆಡಿ ಹೇಳಿದಾಗೆ ಇದು ಕೇಂದ್ರ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಮಾತ್ರ ಅನ್ವಯ ಆಗುತ್ತೆ. ರಾಜ್ಯ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಾಗಿದ್ದರೆ ನನ್ನ ಏನು ಚಾನಲ್ ಐಕನ್ ಇದೆ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಚಾನಲ್ ಓಪನ್ ಆಗುತ್ತೆ. ಅಲ್ಲಿ ನೀವು ಹೋಗಿ ಪ್ಲೇ ಲಿಸ್ಟ್ ಅಂತ ಚೆಕ್ ಮಾಡಬೇಕು. ಪ್ಲೇ ಲಿಸ್ಟಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ ನ್ಯೂಸ್ ಅಂತ ಇದೆ. ಸೊ ಅಲ್ಲಿ ಆಲ್ರೆಡಿ ಹಲವಾರು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋಗಳಲ್ಲಿ ನಿಮಗೆ ಯಾವ ಟಾಪಿಕ್ ಬೇಕೋ ಅದನ್ನು ಚೆಕ್ ಮಾಡ್ಕೊಳ್ಬೋದಾಗಿದೆ. ಇನ್ನೊಂದು ವಿಷಯ ಏನಂದರೆ, ಇದು ಕುಟುಂಬ ಪಿಂಚಣಿ ಕೇಂದ್ರ ಸರ್ಕಾರದಿಂದ ಕುಟುಂಬ ಪಿಂಚಣಿಯನ್ನು ಯಾರು ಪಡಿತಾ ಇರ್ತಾರೆ ನೋಡು, ಫ್ಯಾಮಿಲಿ ಪೆನ್ಷನ್ ಸಿಗ್ತಾ ಇರುತ್ತೆ, ಅವ್ರಿಗೂ ಕೂಡ ಈ ಡಿ ಎ ಹೈಕ ಅನ್ವಯ ಆಗುತ್ತೆ. ಹಾಗೂ ಈ ಡಿ ಎ ಹೈಕು ಜುಲೈ ತಿಂಗಳಿಂದ ಬರುತ್ತೆ. ಜುಲೈ ತಿಂಗಳಿಂದನೇ ಜಾರಿ ಆಗುತ್ತೆ. ಸೊ ಜುಲೈಯಿಂದ ಜಾರಿ ಆಗೋದ್ರಿಂದ ಏನು ಬಾಕಿ ಇದೆ ಈ 3 ತಿಂಗಳಿದು, ನಿಮಗೆ ನೆಕ್ಸ್ಟ್ ಮಂತ್ ಅಕ್ಟೋಬರ್ ಮಂತ್ ಸ್ಯಾಲ್ರಿನಲ್ಲಿ ಆ ಹೆಚ್ಚಳವನ್ನು ನೋಡೋಕ್ಕೆ ಸಿಗುತ್ತೆ. ಧನ್ಯವಾದಗಳು.